ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್. ಇವತ್ತಿನ ಸಹಕಾರ ಸಂಘಗಳಿಂದ ರೈತರ ಸಾಲ ಮನ್ನಾ ದುರುಪಯೋಗ ಆಗ್ತಾ ಇದೆಯಾ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ. ಎಸ್ ವೀಕ್ಷಕರೇ, ಈಗಾಗಲೇ ರೈತರ ಸಾಲ ಮನ್ನಾ ಜನಪ್ರಿಯ ಯೋಜನೆಗಳಲ್ಲಿ ಒಂದಾಗತ್ತೆ. ಅದನ್ನ ಅವರು ಸಾಲ ಮನ್ನಾ ಮಾಡಿದ್ರೆ ಸಮ್ಮಿಶ್ರ ಸರ್ಕಾರ ಯಾವ ರೀತಿಯಾಗಿ ಇದನ್ನ ಬಗೆಹರಿಸುತ್ತೆ ಅನ್ನೋದು ಈಗ ಒಂದು ಕುತೂಹಲಕಾರಿಯಾದಂತಹ ಚರ್ಚಾಸ್ಪದ ವಸ್ತುವಾಗಿದೆ. ಹೀಗಾಗಿ ರೈತರ ಹೆಸರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಅನ್ನದಾತರಿಗೆ ಮೋಸ ಮಾಡಿರುವಂತಹ ಒಂದು ನ್ಯೂಸ್ ಕೂಡ ಈಗ ಅಪ್ಡೇಟ್ ಆಗ್ತಾ ಇದೆ. ರೈತರ ಹೆಸರಲ್ಲಿ ಲಕ್ಷ ಸಾಲ ಪಡಿತಾ ಇರುವಂತಹ ಸಿಬ್ಬಂದಿ ಈಗ ಗೊತ್ತಾಗಬೇಕಾಗಿದೆ. ಸಹಕಾರಿ ಸಂಘಗಳ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಇಂತಹ ಸಹಕಾರಿ ಸಂಘಗಳ ವಿರುದ್ಧ ತನಿಖೆ ನಡೆಸಲಿಕ್ಕೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ಬೆಂಗಳೂರಿನಲ್ಲಿ ಸಹಕಾರಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಈಗಾಗಲೇ ನೋಡ್ತಾ ಇದ್ದೇವೆ, ದಿನ ಬೆಳಗಾದ್ರೆ ಸಾಕು ಸಾಲ ಮನ್ನಾ ವಿಚಾರ ಪ್ರಸ್ತಾಪ ಆಗದೇ ಇದ್ರೆ ದಿನಾನೇ ಕಂಪ್ಲೀಟ್ ಆಗಲ್ಲ. ರಾಜಕೀಯ ವಿದ್ಯಮಾನಗಳಲ್ಲಿ ಆ ಬೆಳವಣಿಗೆ ಇಲ್ಲ ಅಂತ ಹೇಳಿದ್ರೆ ರಾಜಕೀಯನೇ ಅಂತ ಕರೆಯೋಲ್ಲ ಅನ್ನುವಷ್ಟರ ಮಟ್ಟಿಗೆ ರೈತರ ಸಾಲ ಮನ್ನಾ ಅನ್ನೋ ಒಂದು ಶಬ್ದ ಅಷ್ಟು ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ನಿಜವಾದ ಅನ್ನದಾತರಿಗೆ ಮೋಸ ಆಗ್ತಾ ಇದೆಯಾ ಅನ್ನೋದನ್ನ ನಾವೀಗ ಗಮನಿಸಬೇಕಾಗಿದೆ. ಸಹಕಾರಿ ಸಂಘಗಳಿಂದ ರೈತರ ಸಾಲ ಮನ್ನಾ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ರೈತರ ಹೆಸರಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅನ್ನದಾತರಿಗೆ ಮೋಸ ಮಾಡ್ತಾ ಇರೋ ಬಗ್ಗೆ ಈಗ ಒಂದು ಆರೋಪ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ರೈತರ ಹೆಸರಲ್ಲಿ ಲಕ್ಷ ರೂಪಾಯಿಗಳನ್ನ ಸಾಲ ಪಡಿತಾ ಇರುವಂತಹ ಸಿಬ್ಬಂದಿಯ ಒಂದು ಜಾಲ ಗೊತ್ತಾಗಬೇಕಾಗಿದೆ. ಅವರ ಮೋಸ ಗೊತ್ತಾಗಬೇಕಾಗಿದೆ, ಮೋಸ ಬಯಲಾಗಬೇಕಾಗಿದೆ ಅನ್ನೋದು ಈಗ ಸ್ಪಷ್ಟವಾದಂತಹ ಒಂದು ಮಾಹಿತಿ. ಸಹಕಾರಿ ಸಂಘಗಳ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇಂಥ ಸಹಕಾರಿ ಸಂಘಗಳ ವಿರುದ್ಧ ತನಿಖೆ ನಡೆಸಲಿಕ್ಕೆ ಸರ್ಕಾರ ಕೂಡ ಮುಂದಾಗುತ್ತೆ. ಬೆಂಗಳೂರಲ್ಲಿ ಸಹಕಾರಿ ಸಚಿವ ಈ ಸಂಬಂಧ ಬಂಡೆಪ್ಪ ಕಾಶೆಂಪೂರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈತರ ಸಾಲ ಮನ್ನಾ ವಿಚಾರದಲ್ಲಿ ಅಧಿಕಾರಿಗಳು ವಂಚನೆಯನ್ನು ಮಾಡ್ತಾ ಇದ್ದಾರಾ? ಹಾಗಾದ್ರೆ ಆ ವಂಚನೆ ಮಾಡ್ತಾ ಇದ್ರೆ ಯಾವ ರೀತಿ ಬೆಳಕಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನ ಹರಿಸೋಣ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ನನ್ನ ಜೊತೆ ಈಗ ಲೈವ್ ಜಾಯ್ನ್ ಆಗ್ತಾ ಇರುವಂಥ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ವೆರಿ ಗುಡ್ ಮಾರ್ನಿಂಗ್. ದಿನ ಬೆಳಗಾದ್ರೆ ರೈತರ ಸಾಲ ಮನ್ನಾ ಹೆಸರನ್ನ ಯಾವ ರೀತಿಯಾಗಿ ರೈತರ ಸಾಲ ಮನ್ನಾ ಮಾಡ್ತಾರಪ್ಪ ಅನ್ನೋ ಒಂದು ಯೋಚನೆ ಇರುವಾಗ ಇಲ್ಲಿ ಸಹಕಾರಿ ಸಂಘಗಳು ದುರುಪಯೋಗ ಪಡಿಸ್ಕೊಳ್ತಾ ಇವೆ ಅಂತ ಹೇಳಿದ್ರೆ ನಿಜಕ್ಕೂ ಆಘಾತಕಾರಿ ನ್ಯೂಸ್ ಅಂತ ಅನ್ಸುತ್ತೆ. ಹಾಗೆಯೇ ಬಂಡೆಪ್ಪ ಕಾಶೆಂಪೂರ್ ಅವರ ಈ ಒಂದು ಹೇಳಿಕೆ ಎಷ್ಟರ ಮಟ್ಟಿಗೆ ತನಿಖೆಗೆ ಪೂರಕವಾಗಿರುತ್ತೆ ಅನ್ನೋದು ಈಗ ಕ್ಯೂರಿಯಾಸಿಟಿ ಮೂಡಿಸಿದೆ. ಪ್ಲೀಸ್ ಗೋ ಅಹೆಡ್. ಈ ವಿಚಾರದಲ್ಲಿ ಏನು ಹೇಳ್ಬೋದು ಶಿವಕುಮಾರ್? ರಾಘವ್, ಯಾಕೆಂದರೆ ನಿನ್ನೆಯಷ್ಟೇ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಕಮಿಟಿ ಸಭೆಯಲ್ಲೂ ಕೂಡ ರೈತರ ಸಾಲ ಮನ್ನಾ ವಿಚಾರವಾಗಿ ಸುದೀರ್ಘ ಚರ್ಚೆಯನ್ನು ಮಾಡಿ ಕುಮಾರಸ್ವಾಮಿ ಅವರು ಏನು ಹೆಜ್ಜೆಯನ್ನು ಮುಂದಿಟ್ಟಿದ್ರು, ರೈತರ ಸಾಲವನ್ನು ನಾನು ಮನ್ನಾ ಮಾಡ್ತೇನೆ ಅನ್ನುವಂಥದ್ದು. ಸೊ ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಆಪೋಸ್ ಮಾಡ್ತಾಯಿದ್ರು. ಆದರೆ ನಿನ್ನೆ ನಡೆದಂಥ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಕಮಿಟಿ ಸಭೆಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣ ಸುದೀರ್ಘ ಚರ್ಚೆಯನ್ನು ನಡೆಸಿ ಈಗ ಆ ಒಂದು ಸಾಲ ಮನ್ನಾ ವಿಚಾರದಲ್ಲಿ ಕುಮಾರಸ್ವಾಮಿಯವರು ಏನು ಘೋಷಣೆ ಮಾಡಬೇಕು ಅಂತೇಳಿ ಅಂದುಕೊಂಡಿದ್ರು, ಅದಕ್ಕೆ ಕಾಂಗ್ರೆಸ್ ಕೂಡ ಬೇಷರತ್ತು ಬೆಂಬಲವನ್ನು ಕೊಟ್ಟಿದೆ. ಯಾಕೆಂದರೆ ಕಾಂಗ್ರೆಸ್ನ ಯೋಜನೆಗಳಿಗೆ JDS ಪಕ್ಷ ಕೂಡ ಸಾಥನ್ನು ಕೊಟ್ಟಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅಂದರೆ ಸಾಲ ಮನ್ನಾ ಮಾಡುವಂಥ ಒಂದು ಪ್ರಕ್ರಿಯೆ ಏನು ಈ ಹಿಂದೆ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದರು, ಆ ಸಂದರ್ಭದಲ್ಲೂ ಕೂಡ ಈಗಾಗಲೇ ಕೆಲವು ಸಹಕಾರಿ ಸಂಘಗಳು ಅಂದರೆ ಲೋಕಲಲ್ಲಿರುವಂತಹ DCC ಬ್ಯಾಂಕ್ ಇರ್ಬೋದು, ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ಬೋದು, ಈ ಥರ ಸಹಕಾರಿ ಸಂಘಗಳು ಏನಿದೆ ಸ್ಥಳೀಯ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿ ಆ ಒಂದು ಸಹಕಾರ ಸಂಘಗಳಲ್ಲಿ ಕೆಲವು ಸಂಘಗಳಲ್ಲಿ ವಂಚನೆ ನಡೀತಾ ಇದೆ ಅನ್ನುವಂಥದ್ದು ಈಗ ಸಹಕಾರ ಇಲಾಖೆಗೆ ಸಾಕಷ್ಟು ದೂರುಗಳು ಬರ್ತಾ ಇದೆಯಂತೆ. ಯಾಕೆಂದರೆ ಇದರ ಬಗ್ಗೆ ಆ ಸಚಿವರೇ, ಇಲಾಖಾ ಸಚಿವರೇ ಅದರ ಬಗ್ಗೆ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಗಂಭೀರ ಆರೋಪವನ್ನು ನಿನ್ನೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಕಮಿಟಿ ಸಭೆಯಲ್ಲಿ ಭಾಗವಹಿಸಿದ ನಂತರ ಬಂಡೆಪ್ಪ ಕಾಶೆಂಪೂರ್ ಅವರು ಈ ಒಂದು ಆರೋಪವನ್ನು ಮಾಡಿದ್ದಾರೆ. ಯಾಕೆಂದರೆ ಕುಮಾರಸ್ವಾಮಿ ಅವರೀಗ ಸುಮಾರು ಒಂದು ತಿಂಗಳಿಂದಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ರೈತರ ಸಾಲ ಮನ್ನಾ ವಿಚಾರದ ಬಗ್ಗೆ. ಆಗ ಈ ಒಂದು ದುರ್ಬಳಕೆಯನ್ನು ಪಡ್ಕೊಂಡಿರುವಂತಹ ಅಧಿಕಾರಿಗಳು ಅಂದರೆ ಸಹಕಾರ ಸಂಘದ ಆಡಳಿತ ಮಂಡಳಿ ಮತ್ತು ಅಲ್ಲಿನ ಕಾರ್ಯದರ್ಶಿಗಳು ರೈತರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಕೂಡ ಈಗ ಕ್ರಿಯೇಟ್ ಮಾಡಿ ರೈತರ ಸಾಲವನ್ನು ತಾವು ಬಳಸಿಕೊಳ್ಳೋದಕ್ಕೆ ಈಗ ಮುಂದಾಗಿದ್ದಾರೆ ಅನ್ನುವಂತಹ ಒಂದು ದೂರುಗಳು ಈಗಾಗಲೇ ಸಾಕಷ್ಟು ಸಹಕಾರ ಇಲಾಖೆಗೆ ಬಂದಿದೆಯಂತೆ. ಸೊ ಈ ಒಂದು ವಿಚಾರದಲ್ಲಿ ಸರ್ಕಾರ ಕೂಡ ಗಂಭೀರವಾಗಿ ಚಿಂತನೆಯನ್ನು ನಡೆಸಿದೆ. ಅಂತಹ ಏನು ಸಂಘಗಳು ಇದೆ ಅದರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗಿದ್ದಾರೆ. ಜೊತೆಗೆ ತನಿಖೆಗೂ ಕೂಡ ಈಗ ನಾನು ಆದೇಶವನ್ನು ಮಾಡ್ತೇನೆ ಅನ್ನುವಂಥ ಒಂದು ಮಾತನ್ನು ನಿನ್ನೆ ಬಂಡೆಪ್ಪ ಕಾಶೆಂಪೂರ್ ಅವರು ಹೇಳಿದ್ದಾರೆ. ರಾಘವ್, ಓಕೆ ಶಿವಕುಮಾರ್, ಮತ್ತೊಂದು ವಿಚಾರವನ್ನು ಗಮನಿಸಬಹುದು. ಈಗ
ಒಂದೊಂದು ರೂಪಾಯಿಗೂ ಕೂಡ ಲೆಕ್ಕ ಹಾಕುವಂಥ ಸಂದರ್ಭ ಸಮ್ಮಿಶ್ರ ಸರ್ಕಾರದ ಹೆಗಲ ಮೇಲಿದೆ. ಇಂಥ ಸಂದರ್ಭದಲ್ಲಿ ರೈತರ ಸಾಲವನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಸಹಕಾರಿ ಸಂಘಗಳು ಅಂತ ಹೇಳಿದರೆ ಅಲ್ಲಿನ ಸಿಬ್ಬಂದಿ ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ಯಾರೇ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟವರು. ಹಾಗಾದರೆ ಸಾಲ ಮನ್ನಾ ಮಾಡುವಂಥ ಒಂದು ಜವಾಬ್ದಾರಿ ಸುಲಭ ಆಗ್ಬೋದಾ, ಸಾಲದ ಹೊರೆ ಕಮ್ಮಿ ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಒಂದು ವೇಳೆ ಈ ಆರೋಪ ನಿಜ ಆದರೆ ಶಿವಕುಮಾರ್? ಖಂಡಿತವಾಗ್ಲೂ ರಾಘವ್, ಯಾಕೆಂದರೆ ಇದರ ಬಗ್ಗೆ ಸಾಕಷ್ಟು ಗಂಭೀರ ಚಿಂತನೆಯನ್ನು ಕೂಡ ಈಗಾಗಲೇ ಸರ್ಕಾರ ಮಾಡಿದೆ. ಸಹಕಾರ ಇಲಾಖೆ ಕೂಡ ಈಗಾಗಲೇ ಅಂತಹ ಸಂಘಗಳು ಯಾವ್ಯಾವ ಆ ಒಂದು ಆರೋಪಗಳು ಕೇಳಿ ಬಂದಿದೆ ಅದರ ಮೇಲೆ ಈಗಾಗಲೇ ಒಂದು ಕಣ್ಣನ್ನು ಕೂಡ ಇಟ್ಟಿದೆ. ಜೊತೆಗೆ ಇಲ್ಲಿ ಸುಮಾರು 25,000 ಇರ್ಬೋದು, 50,000 ಇರ್ಬೋದು, 1 ಲಕ್ಷದವರೆಗೆ ಏನು ರೈತರು ಸಾಲವನ್ನು ಈ ಮೊದಲು ಪಡ್ಕೊಂಡಿದ್ರು ಅದಕ್ಕೆ ಅವರು 2 ಲಕ್ಷ 3 ಲಕ್ಷದವರೆಗೆ ಸಾಲವನ್ನು ಪಡೆದುಕೊಳ್ಳುವಂಥ ಒಂದು ಅವಕಾಶ ಇದೆ. ಸೊ ಅಂಥ ಒಂದು 25,000-50,000 ಪಡ್ಕೊಂಡಿರುವಂಥ ರೈತರು ಏನಿದ್ದಾರೆ ಅವರ ಒಂದು ಸಾಲವನ್ನು 3 ಲಕ್ಷ 2 ಲಕ್ಷ ಈ ರೀತಿಯಾಗಿ ಸೃಷ್ಟಿಸಿ ಅದನ್ನು ಏನೀಗ ಸಾಲ ಮನ್ನಾ ಮಾಡಲಾಗತ್ತೆ. ಆ ಸಂದರ್ಭದಲ್ಲಿ ಅದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳೋದಕ್ಕೆ ಈಗ ಅಲ್ಲಿ ಸಹಕಾರ ಸಂಘಗಳ ಆಡಳಿತ ಮಂಡಳಿ ಅಂದರೆ ಕಾರ್ಯದರ್ಶಿಗಳಿರ್ಬೋದು, ಅಲ್ಲಿನ ಅಧ್ಯಕ್ಷರಿರ್ಬೋದು, ಅವರು ಪಡೆದುಕೊಳ್ಳೋದಕ್ಕೆ ಇಂಥ ಒಂದು ವಂಚನೆಗೆ ಇಳಿದಿದ್ದಾರೆ ಅನ್ನುವಂಥದ್ದು ಆರೋಪ ಈಗ ಗಂಭೀರವಾಗಿ ಕೇಳಿಬರ್ತಾ ಇರುವಂಥದ್ದು ರಾಘವ್. ಸೊ ಈ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಇಲಾಖೆ ಮುಂದಾಗಿದೆ. ಜೊತೆಗೆ ಅಂಥ ಸಹಕಾರ ಸಂಘಗಳ ಮೇಲೆ ಕೂಡ ಕಣ್ಣಿಟ್ಟಿದೆ. ಮತ್ತೊಂದು ಕಡೆ ಆ ಸಾಲ ಮನ್ನಾವನ್ನು ಏನು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗತ್ತೆ ಆ ಒಂದು ಸಂದರ್ಭವನ್ನು ನೋಡಿಕೊಂಡು ಈಗ ರೈತರ ಸಾಲವನ್ನು ಬ್ಯಾಂಕ್ಗಳಿಗೆ ಅಂದರೆ ಯಾವ ಸಹಕಾರ ಸಂಘದಲ್ಲಿ ರೈತರ ಸಾಲ ಎಷ್ಟಿದೆ ಅನ್ನುವಂಥದ್ದನ್ನು ಮೊದಲು ಆ ದಾಖಲೆಗಳನ್ನು ತರಿಸ್ಕೊಂಡು ಒಂದೊಂದು ಸಪ್ರೇಟಾಗಿ ಪ್ರತ್ಯೇಕವಾಗಿ ಆ ಸಹಕಾರಿ ಸಂಘಗಳಿಗೆ ಹಣವನ್ನು ತುಂಬುವಂಥ ಒಂದು ಪ್ರಯತ್ನಕ್ಕೂ ಕೂಡ ಈಗ ಸರ್ಕಾರ ಒಂದು ಚಿಂತನೆಯನ್ನು ಮಾಡಿದೆ. ಅಂದರೆ ರೈತರು ಏನು ಈಗ 50,000 ಸಾಲವನ್ನು ಪಡ್ಕೊಂಡಿರ್ತಾನೆ, ಅವನು ಸಾಲವನ್ನು ಆ ದಾಖಲೆಗಳನ್ನು ಪಡ್ಕೊಂಡು ರೈತರ ಒಂದು ಋಣಮುಕ್ತ ಪತ್ರವನ್ನು ಅವ್ರಿಗೆ ಕೊಡುವಂಥ ಒಂದು ಚಿಂತನೆಯನ್ನು ಕೂಡ ಈಗಾಗಲೇ ಸಹಕಾರ ಇಲಾಖೆ ಕೈಗೆತ್ತಿಕೊಂಡಿದೆ ರಾಘವ್. ಓಕೆ ಶಿವು, ಈಗ ಸಹಕಾರಿ ಸಂಘಗಳ ಕಾರ್ಯದರ್ಶಿ ಅಥವಾ ಅಲ್ಲಿನ ಸಿಬ್ಬಂದಿ ಸಾಲವನ್ನು ಎಷ್ಟು ಪಡೀತಿದ್ದಾರೆ ಅಂದರೆ ಓವರ್ ಆಲ್ ಅದನ್ನು ಕೌಂಟ್ ಮಾಡಿದ್ರೆ ಎಷ್ಟಾಗಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಕ್ಲೂ ಸಿಗ್ಬೋದಾ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಆಗ್ಬೋದಾ? ಇಲ್ಲಿಯವರೆಗೆ 34,000 ಕೋಟಿ ಸಹಕಾರಿ ಸಂಘಗಳಲ್ಲಿ ರೈತರ ಸಾಲ ಇದೆ. ಸೊ ಆ ಎಲ್ಲ ಸಾಲವನ್ನು ಕೂಡ ಈಗ ಮನ್ನಾ ಮಾಡಬೇಕಾಗತ್ತೆ. ಬೆಳೆ ಸಾಲ ಏನಿದೆ ಆ ಬೆಳೆ ಸಾಲ 34,000 ಕೋಟಿ ಬರುತ್ತೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮತ್ತು ಸಹಕಾರ ಸಂಘಗಳಲ್ಲಿ. ಒಟ್ಟು ಸಾಲ ಅಂದರೆ ರೈತರು ಒಟ್ಟು ಸಾಲ ಮನ್ನಾ ಮಾಡಿರುವಂಥದ್ದು ಅಂದರೆ ಜಮೀನು ವಿಸ್ತರಣೆ ಇರ್ಬೋದು, ಜೊತೆಗೆ ಟ್ರ್ಯಾಕ್ಟರ್ ಕೊಳ್ಳೋದಕ್ಕೆ ಇರಬೇಕು, ಯಂತ್ರೋಪಕರಣಗಳನ್ನು ಖರೀದಿ ಮಾಡೋದಕ್ಕೆ ಮಾಡಿರುವಂತಹ ಸಾಲ ಒಟ್ಟು ಸೇರಿಸಿದರೆ 54,000 ಕೋಟಿಗೂ ಹೆಚ್ಚು ಸಾಲ ಈಗ ಇದೆ ಪ್ರಸ್ತುತ ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಸಹಕಾರ ಸಂಘಗಳಲ್ಲಿ. ಆದರೆ ಈಗ ಕುಮಾರಸ್ವಾಮಿಯವರು ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ ಕೇವಲ ಬೆಳೆ ಸಾಲ ಏನು ಪಡ್ಕೊಂಡಿದ್ದಾರೆ ಆ ಒಂದು ರೈತರ ಒಂದು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ. ಸೊ ಹೀಗಾಗಿ 34,000 ಕೋಟಿ ಬರುತ್ತೆ ಅನ್ನುವಂಥ ಒಂದು ಅಂದಾಜಿದೆ. ಆದರೆ ಇಲ್ಲಿಯವರೆಗೂ ಕೂಡ ಸ್ಪಷ್ಟವಾದಂಥ ಅಂಕಿಅಂಶಗಳು ಕೂಡ ಈಗ ಸರ್ಕಾರದ ಬಳಿ ಇಲ್ಲ. ಸೊ ಈ ನಿನ್ನೆ ಪರಮೇಶ್ವರ್ ಅವರು ಕೂಡ ಇದರ ಬಗ್ಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿಯವರೆಗೂ ನಮಗೆ ಆ ಒಂದು ಸಂಪೂರ್ಣ ಮಾಹಿತಿ ಲಭ್ಯ ಇಲ್ಲ, ಅಂಕಿ ಸಂಖ್ಯೆ ಲಭ್ಯವಿಲ್ಲ. ಈಗ ಅಧಿಕಾರಿಗಳಿಂದ ನಾವು ಪಡೆದುಕೊಳ್ತೇವೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ರಾಘವ್. ಓಕೆ ಥ್ಯಾಂಕ್ ಯು ವೆರಿ ಮಚ್ ಶಿವು. ಒಟ್ಟಿನಲ್ಲಿ ಸರ್ಕಾರಕ್ಕೂ ಕೂಡ ಗುಡ್ ನ್ಯೂಸ್. ಯಾಕಂತ ಹೇಳಿದ್ರೆ ಮೊದಲೇ ಕಷ್ಟಪಡ್ತಾ ಇದೆ ಯಾವ ರೀತಿಯಾಗಿ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಅನ್ನೋದ್ರ ಬಗ್ಗೆ. ಅಂಥದ್ರಲ್ಲಿ ನಿಜವಾದ ರೈತರಿಗೆ, ಪ್ರಾಮಾಣಿಕ ರೈತರಿಗೆ ಈ ಒಂದು ನ್ಯೂಸ್ ಗುಡ್ ನ್ಯೂಸ್ ಆಗಲಿ. ಯಾಕಂತ ಹೇಳಿದ್ರೆ ಅವರ ಸಾಲ ಮನ್ನಾ ಆದರೆ ನಿಜಕ್ಕೂ ಅವರು ಮತ್ತಷ್ಟು ಉತ್ಸಾಹದಿಂದ ಕೆಲಸ ಮಾಡ್ಬೋದು, ಆಡಳಿತ ಯಂತ್ರ ಕೂಡ ಸುಗಮವಾಗಿ ಸಾಗ್ಬೋದು ಅಂತ ಅನ್ಸುತ್ತೆ. ಎಸ್.